ನೀವೇನಾದ್ರೂ ತಿಳ್ಕೊಂಡಿರ್ಬಹುದು ನಾವು ಮಾಡಿದ್ದೆ ಆಟ ಅಂತೇಳಿ. ಇಲ್ಲ, ನಿಮ್ಮನ್ನು ಕುರ್ಚಿ ಮೇಲೆ ಕೂಡಿಸಿದ್ದು ಇದೇ ಕರ್ನಾಟಕದ ಮುಸಲ್ಮಾನರು ಅನ್ನೋದು ಕೂಡ ನೀವು ಬಿಜೆಪಿ ಅವರು 4% ಏನು ಮೀಸಲಾತಿಯನ್ನು ಕಿತ್ಕೊಂಡ್ರು. ನಮ್ಮ ವಿದ್ಯಾರ್ಥಿಗಳ ಹಿಜಾಬ್ ಬಗ್ಗೆ ಮಾತಾಡಿದ್ರು, ಹಲಾಲ್ ಬಗ್ಗೆ ಮಾತಾಡಿದ್ರು, ಏನು ಅಜಾನ್ ಬಗ್ಗೆ ಮಾತಾಡಿದ್ರು, ಏನು ಅವರು ದಾಡಿ ಟೋಪಿಗೆ ಬಗ್ಗೆ ಮಾತಾಡಿದ್ರು. ಅವ್ರನ್ನ ಕಿತ್ತಿ ಹೋಗಿಯುವಂತ ಕೆಲಸ ಇದೇ ರಾಜ್ಯದ ಮುಸಲ್ಮಾನರು ಮಾಡಿದ್ರು ಅಂತೇಳಿ ಇವತ್ತು ಗಂಟೆ ಇವತ್ತು ಅದೇ ಒಂದು ಕಾರಣ ಇಟ್ಕೊಂಡು ನೀವೇನಾದ್ರೂ ನಿಮಗೆ ಅಧಿಕಾರ ಕೊಟ್ಟಿವಿ. ಈ ರಾಜ್ಯದಲ್ಲಿರುವಂತ 1 ಕೋಟಿ ಮುಸಲ್ಮಾನರು ಮತ ಚಲಾಯಿಸಿ ನಿಮಗೆ ಕುರ್ಚಿ ಮೇಲೆ ಕೂಡಿಸಿವಿ. ಕಾರಣ ನಿಮ್ಗೇನು ನಿಮ್ಮ ಹೆಂಡ್ರು ಮಕ್ಕಳಿಗೆ ಐಷಾರಾಮಾಗಿ ಬಂಗ್ಲೆಯಲ್ಲಿ AC-ಯಲ್ಲಿ ಕಾರ್ನಲ್ಲಿ ತಿರುಗಾಡ್ಲಿಕ್ಕಲ್ಲ. ಇರುವಂತ ಶಿಕ್ಷಣ ಸಚಿವರಿಗಾಗಿರ್ಬಹುದು, ಶಿಕ್ಷಣ ಇಲಾಖೆ ಆಪ್ತ ಕಾರ್ಯದರ್ಶಿಗಳಿಗಾಗಿರ್ಬಹುದು, ಈಗ ಆಡಳಿತದಲ್ಲಿರುವಂತ ಮುಖ್ಯಮಂತ್ರಿಗಳಿಗಾಗಿರ್ಬಹುದು, ಏನಾದ್ರೂ ಅವರಿಗೆ ಪ್ರಜ್ಞೆ ಇತ್ತಪ್ಪ ಅಂತಂದ್ರೆ, ಕಾನೂನಿನ ಅರಿವಿತ್ತಪ್ಪ ಅಂತಂದ್ರೆ, ಕಾನೂನಿನ ಬಗ್ಗೆ ಅವ್ರಿಗೆ ಏನಾದ್ರೂ ಒಂದ್ ಸ್ವಲ್ಪ ತಿಳುವಳಿಕೆ ಇತ್ತಪ್ಪ ಅಂತಂದ್ರೆ ಇವತ್ತು ಇಂಥ ಕೆಲಸ ಅವ್ರು ಮಾಡ್ತಿರ್ಲಿಲ್ಲ. ಉರ್ದು ಮಾಧ್ಯಮ ಶಾಲೆಗಳು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 1,000 ಉರ್ದು ಮಾಧ್ಯಮ ಶಾಲೆಗಳು ಮುಚ್ಚಿದೋದು. ಇದಕ್ಕೆ ಯಾರು ಹೊಣೆಗಾರರು? ಉರ್ದು ಶಾಲೆಗಳು ಬಂದಾಗ್ಲಿಕ್ಕೆ ಕಾರಣ ಏನು? ಇವತ್ತು ಉರ್ದು ಶಾಲೆಗಳಿಗೆ ಅವನತಿ ಹೊಂದಲಿಕ್ಕೆ ಕಾರಣ ಯಾರು? ಇವತ್ತು ಉರ್ದು ಭಾಷೆಯನ್ನು ಅವನತಿ ಹೊಂದಲಿಕ್ಕೆ ಕಾರಣ ಯಾರು ಅನ್ನೋದು ನಮಗೆಲ್ಲ ಗೊತ್ತಾಗ್ಯದ. ನೀವೆಲ್ಲ ತಿಳ್ಕೊಂಡಿರ್ಬೋದು. ಮುಸಲ್ಮಾನರು ಹುಚ್ಚತ್ತೇಳಿ ನೀವು ಬರೇ ತುಪ್ಪ ತಿಂದಿರ್ಬೋದು, ಮುಸಲ್ಮಾನರು ತುಪ್ಪದ ಅಪ್ಪಗ್ ತಿಂತಾರ. ಹೌದನ್ರಿ? ನೀವೆಷ್ಟು ಶಾಣೆ ಆದಿರ ಅನ್ನೋದು ಗೊತ್ತದ ನಮಗ. ನೀವು ಬರೇ ತುಪ್ಪ ತಿಂದಿರ್ಬೋದು, ನಾವು ತುಪ್ಪದ ಹಬ್ಬಕ್ಕೆ ತಿಂತೀವಿ. ನಮಗೆಲ್ಲ ನಾವು ನಮಗೂ ಧಾರ್ಮಿಕ ಅಲ್ಪಸಂಖ್ಯಾತರಾದ ಮುಸಲ್ಮಾನರದು ಇವತ್ತು ಯಾವ ರೀತಿ ಇದೆ ರಾಜ್ಯದಲ್ಲಿ, ಯಾವ ರೀತಿ ಬದುಕ್ತಾ ಇದ್ದಾರಪ್ಪ ಅಂತಂದ್ರೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. ಇದು ಇವತ್ತು ಮೀಸಲಾತಿಯಲ್ಲಿ ಅವರಿಗೆ ಸೀಟ್ ಸಿಗ್ತಾ ಇಲ್ಲ. ಮೀಸಲಾತಿಯಲ್ಲಿ ಅವ್ರಿಗೆ ಡೊನೇಷನ್ ಇಲ್ಲದೆ ಅವರಿಗೆ ಏನು ಅಡ್ಮಿಷನ್ ಸಿಗ್ತಾ ಇಲ್ಲ. ಇವತ್ತು ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಶಿಕ್ಷಣ ಅದು ಇಂದು ಬಿಜಾಪುರ ಪಟ್ಟಣದಲ್ಲಿ ಟಿಪ್ಪು ಕ್ರಾಂತಿ ಸೇನೆ ವಿದ್ಯಾರ್ಥಿ ಘಟಕದ ವತಿಯಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು, ಈ ಹೋರಾಟದ ಉದ್ದೇಶ ಏನಪ್ಪ ಅಂತಂದ್ರೆ, ಏನು ರಾಜ್ಯ ಸರ್ಕಾರ 15,000 ಸರ್ಕಾರಿ ಶಿಕ್ಷಕರ ನೇಮಕಾತಿ ಆದೇಶವನ್ನು ಹೊರಡಿಸದ, ಇದು ಸಂಪೂರ್ಣ ಅಸಂವಿಧಾನಿಕವಾದಂತ ಆದೇಶ ಅಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಈ ಆಳುವಂತ ವರ್ಗಕ್ಕೆ, ಇಲ್ಲಿರುವಂತ ಶಿಕ್ಷಣ ಸಚಿವರಿಗಾಗಿರ್ಬಹುದು, ಶಿಕ್ಷಣ ಇಲಾಖೆ ಆಪ್ತ ಕಾರ್ಯದರ್ಶಿಗಳಿಗಾಗಿರ್ಬಹುದು, ಈಗ ಆಡಳಿತದಲ್ಲಿರುವಂತ ಮುಖ್ಯಮಂತ್ರಿಗಳಿಗಾಗಿರ್ಬಹುದು, ಏನಾದ್ರೂ ಅವರಿಗೆ ಪ್ರಜ್ಞೆ ಇತ್ತಪ್ಪ ಅಂತಂದ್ರೆ, ಕಾನೂನಿನ ಅರಿವಿತ್ತಪ್ಪ ಅಂತಂದ್ರೆ, ಕಾನೂನಿನ ಬಗ್ಗೆ ಅವ್ರಿಗೆ ಏನಾದ್ರೂ ಒಂದ್ ಸ್ವಲ್ಪ ತಿಳುವಳಿಕೆ ಇತ್ತಪ್ಪ ಅಂತಂದ್ರೆ ಇವತ್ತು ಇಂಥ ಕೆಲಸ ಅವ್ರು ಮಾಡ್ತಿರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಸಂವಿಧಾನದ ಅಡಿಯಲ್ಲಿ, ಸಂವಿಧಾನ ಇವ್ರೇನ್ ಮನಸ್ಸಿಗೆ ಬಂದಾಗ ಇವ್ರಿಗೆ ಅಧಿಕಾರ ಸಿಕ್ಕದ, ನಾವು ಕುರ್ಚಿ ಮೇಲೆ ಕೂತೀವಿ ಅಂತ ಕಡೆ ಇವ್ರು ಏನಾದ್ರೂ ಮನಸ್ಸಿಗೆ ಬಂದಂಗ ಇವತ್ತು ಏನಾದ್ರೂ ಕಾನೂನನ್ನು
ಜಾರಿ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಪ್ಪ ಅಂತಂದ್ರೆ ಸಂವಿಧಾನ ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕುಗಳನ್ನು ಕೊಡ್ತದ. ಸಂವಿಧಾನದಲ್ಲಿ ಇವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು, ಕಂಪಲ್ಸರಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು, ಏನು ಶಿಕ್ಷಣವನ್ನು ಕಂಪಲ್ಸರಿ ಕೊಡಬೇಕು, ಮೂಲಭೂತ ಸೌಕರ್ಯಗಳನ್ನು ಕೊಡ್ಬೇಕಂತೇಳಿ ಸಂವಿಧಾನದಲ್ಲಿ ಇದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡ್ಬಿಟ್ಟದಪ್ಪ ಅಂತಂದ್ರೆ 15,000 ಏನು ಶಿಕ್ಷಕರ ನೇಮಕಾತಿ ಆದೇಶದಲ್ಲಿ ಉರ್ದು ಮಾಧ್ಯಮವನ್ನು ಸಂಪೂರ್ಣವಾಗಿ ಕಡೆಗಣಿಸದ. ಯಾಕೆ ಕಡೆಗಣಿಸದಪ್ಪ? ಇದಕ್ಕೇನ್ ಕಾರಣ? ಅದೇ ಇವತ್ತು ನಾವು ಸರ್ಕಾರಕ್ಕೆ ಕೇಳಕೊಂತೀವಿ. ನೀವೇನಾದ್ರೂ ತಿಳ್ಕೊಂಡಿರ್ಬಹುದು ನಾವು ಮಾಡಿದ್ದೆ ಆಟ ಅಂತೇಳಿ. ಇಲ್ಲ, ನಿಮ್ಮನ್ನು ಕುರ್ಚಿ ಮೇಲೆ ಕೂಡಿಸಿದ್ದು ಇದೇ ಕರ್ನಾಟಕದ ಮುಸಲ್ಮಾನರು ಅನ್ನೋದು ಕೂಡ ನೀವು ಮರಿಬಾರ್ದು. ಬಿಜೆಪಿ ಅವರು 4% ಏನು ಮೀಸಲಾತಿಯನ್ನು ಕಿತ್ಕೊಂಡ್ರು. ನಮ್ಮ ವಿದ್ಯಾರ್ಥಿಗಳ ಹಿಜಾಬ್ ಬಗ್ಗೆ ಮಾತಾಡಿದ್ರು, ಹಲಾಲ್ ಬಗ್ಗೆ ಮಾತಾಡಿದ್ರು, ಏನು ಅಜಾನ್ ಬಗ್ಗೆ ಮಾತಾಡಿದ್ರು, ಏನು ಅವರು ದಾಡಿ ಟೋಪಿ ಬಗ್ಗೆ ಮಾತಾಡಿದ್ರು. ಅವ್ರನ್ನ ಕಿತ್ತಿ ಹೋಗಿಯುವಂತ ಕೆಲಸ ಇದೇ ರಾಜ್ಯದ ಮುಸಲ್ಮಾನರು ಮಾಡಿದ್ರು ಅಂತೇಳಿ ಇವತ್ತು ಘಂಟಾಘೋಷವಾಗಿ ಹೇಳ್ಬೇಕಾಗ್ತದ. ಇವತ್ತು ಅದೇ ಒಂದು ಕಾರಣ ಇಟ್ಕೊಂಡು ನೀವೇನಾದ್ರೂ ನಿಮಗೆ ಅಧಿಕಾರ ಕೊಟ್ಟಿವಿ, ಈ ರಾಜ್ಯದಲ್ಲಿರುವಂತ 1 ಕೋಟಿ ಮುಸಲ್ಮಾನರು ಮತ ಚಲಾಯಿಸಿ ನಿಮಗೆ ಕುರ್ಚಿ ಮೇಲೆ ಕೂಡಿಸಿವಿ. ಕಾರಣ ನಿಮ್ಗೇನು, ನಿಮ್ಮ ಹೆಂಡ್ರು ಮಕ್ಕಳಿಗೆ ಐಷಾರಾಮಾಗಿ ಬಂಗ್ಲೆಯಲ್ಲಿ AC-ಯಲ್ಲಿ ಕಾರ್ನಲ್ಲಿ ತಿರುಗಾಡ್ಲಿಕ್ಕಲ್ಲ. ನನ್ನ ವಿದ್ಯಾರ್ಥಿಗಳು ಇವರು ತಮ್ಮ ಜೀವನವನ್ನೇ ಪಣ ಇಟ್ಕೊಂಡು ತಮ್ಮ ಏನು 20 ವರ್ಷಗಳ ಕಾಲ ತಮ್ಮ ವಿದ್ಯಾಭ್ಯಾಸ ಮಾಡಿ ಒಂದು ಡಿಗ್ರಿಯನ್ನು ಓದಿ B.Ed D.Ed ಮಾಡಿ ಬಡತನದಲ್ಲಿ ಅಭ್ಯಾಸ ಮಾಡಿ ಇವತ್ತೇನೋ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ನಮಗೂ ಕೂಡ ಸರ್ಕಾರಿ ನೌಕರಿ ಸಿಗ್ತದ ಅಂತೇಳಿ ಇವತ್ತೇನು ಆ ಕನಸನ್ನು ಇಟ್ಕೊಂಡು ಬಂದಿದ್ರಲ್ಲ, ಆ ಕನಸನ್ನು ನುಚ್ಚುನೂರು ಮಾಡಿದಂತ ಈ ರಾಜ್ಯ ಸರ್ಕಾರಕ್ಕೆ ನಮ್ದೊಂದು ಧಿಕ್ಕಾರ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನಾವಿವತ್ತು ಅರ್ಥ ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರೆ ಉರ್ದು ಮಾಧ್ಯಮ ಶಾಲೆಗಳು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 1,000 ಉರ್ದು ಮಾಧ್ಯಮ ಶಾಲೆಗಳು ಮುಚ್ಚಿದೋದು. ಇದಕ್ಕೆ ಯಾರು ಹೊಣೆಗಾರರು? ಇವತ್ತು ಕರ್ನಾಟಕದಲ್ಲಿ ಶಿಕ್ಷಣ ಯಾರ ಅಧೀನದಲ್ಲಿ ಇರ್ತೈತಿ? ಇವತ್ತು ನೌಕರಿ ಕೊಡೋದು ಯಾರ ಅಧೀನದಲ್ಲಿ ಇರ್ತೈತಿ? ಇದನ್ನೆಲ್ಲ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದ. ಇವತ್ತು ಉರ್ದು ಶಾಲೆಗಳು ಬಂದಾಗ್ಲಿಕ್ಕೆ ಕಾರಣ ಏನು? ಇವತ್ತು ಉರ್ದು ಶಾಲೆಗಳಿಗೆ ಅವನತಿ ಹೊಂದಲಿಕ್ಕೆ ಕಾರಣ ಯಾರು? ಇವತ್ತು ಉರ್ದು ಭಾಷೆಯನ್ನು ಅವನತಿ ಹೊಂದಲಿಕ್ಕೆ ಕಾರಣ ಯಾರು ಅನ್ನೋದು ನಮಗೆಲ್ಲ ಗೊತ್ತಾಗ್ಯದ. ನೀವೆಲ್ಲ ತಿಳ್ಕೊಂಡಿರ್ಬೋದು. ಮುಸಲ್ಮಾನರು ಹುಚ್ಚತ್ತೇಳಿ ನೀವು ಬರೇ ತುಪ್ಪ ತಿಂದಿರ್ಬೋದು, ಮುಸಲ್ಮಾನರು ತುಪ್ಪದ ಅಪ್ಪಗ್ ತಿಂತಾರ, ಹೌದನ್ರಿ? ನೀವೆಷ್ಟು ಶಾಣೆ ಆದಿರ ಅನ್ನೋದು ಗೊತ್ತದ ನಮಗ. ನೀವು ಬರೇ ತುಪ್ಪ ತಿಂದಿರ್ಬೋದು, ನಾವು ತುಪ್ಪದ ಅಪ್ಪಗ್ ತಿಂತೀವಿ. ನಮಗೆಲ್ಲ ನಮಗೂ ನಾಲೆಜ್ ಐತಿ. ಅದಕ್ಕಾಗಿ ಇವತ್ತೆಲ್ಲನೂ ಕೂಡ ನೀವು ಮಾಡುವಂತ ಒಂದೊಂದು ಅನ್ಯಾಯಗಳನ್ನು ಕೂಡ ಇವತ್ತು ನಾವು ಕೌಂಟ್ ಮಾಡ್ಕೊಳಕತ್ತೀವಿ. ಇವತ್ತು ಮಾಡುವಂತ ರಾಜ್ಯ ಸರ್ಕಾರ ಒಂದೊಂದು ಅನ್ಯಾಯನೂ ಕೂಡ ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ಮುಸಲ್ಮಾನನು ಕೂಡ ಇವತ್ತು ಅರ್ಥ ಮಾಡ್ಕೊಳಕತ್ತಾನ. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಶಾಲೆ ಕಲಿತು ಕೂತಂತ ಏನು ಅವರಿಗೆ ಏನು ಅನ್ಎಂಪ್ಲಾಯ್ಸ್ ಅದಾರ, ಅವ್ರು ನಿರುದ್ಯೋಗಿಗಳದಾರ, ಅವ್ರಿಗೆ ಉದ್ಯೋಗ ಕೊಡುವಂತ ಕೆಲಸ ಸರ್ಕಾರ ಮಾಡ್ಬೇಕಾಗಿತ್ತು. ಆದ್ರೆ ಉದ್ಯೋಗ ಕೊಡುದಂತೂ ಬಿಡ್ರಿ, ಉದ್ಯೋಗವನ್ನು ಕುಡಿದ್ರ ಇವತ್ತು ಒಂದು ಮಲತಾಯಿ ಧೋರಣೆ ತೋರೋದ್ರ ಮುಖಾಂತರ ಇವತ್ತು ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಧಾರ್ಮಿಕ ಅಲ್ಪಸಂಖ್ಯಾತರಾದ ಮುಸ್ಲಿಮರಿಗೆ ಸಂಪೂರ್ಣವಾಗಿ ಅನ್ಯಾಯ ಮಾಡುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ನಾವು ಅರ್ಥ ನಾವು ಒಂದ್ ರೀತಿ ವಿಚಾರ ಮಾಡ್ಕೋತೋದ್ರೆ ಇವತ್ತು ಧಾರ್ಮಿಕ ಅಲ್ಪಸಂಖ್ಯಾತರಾದ ಮುಸಲ್ಮಾನರದು ಇವತ್ತು ಯಾವ ರೀತಿ ಇದೆ, ರಾಜ್ಯದಲ್ಲಿ ಯಾವ ರೀತಿ ಬದುಕ್ತಾ ಇದ್ದಾರಪ್ಪ ಅಂತಂದ್ರೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇಲ್ಲ, ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಇದು ಇವತ್ತು ಮೀಸಲಾತಿಯಲ್ಲಿ ಅವರಿಗೆ ಸೀಟ್ ಸಿಗ್ತಾ ಇಲ್ಲ, ಮೀಸಲಾತಿಯಲ್ಲಿ ಅವ್ರಿಗೆ ಡೊನೇಷನ್ ಇಲ್ಲದೆ ಅವರಿಗೆ ಏನು ಅಡ್ಮಿಷನ್ ಸಿಗ್ತಾ ಇಲ್ಲ. ಇವತ್ತು ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಶಿಕ್ಷಣ ಅದು ಇವತ್ತು ಹೇಳ್ತಾರೆ ರಂಗನಾಥ್ ಮಿಶ್ರಾ ಆಯೋಗ, ಸ್ವಚ್ಛಾರ್ ಕಮಿಟಿ, ಅದ್ರ ಪ್ರಕಾರ ಇವತ್ತು ಮುಸಲ್ಮಾನರು 70% ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ SSLC ವರೆಗೆ ಓದಿ ಮತ್ತೆ ಮನೆಗೆ ಬರ್ತಾರ, SSLC ಮೇಲೆ ಹೋಗಂಗಿಲ್ಲ ಅಂತೇಳಿ. ಯಾರ್ ರಿಪೋರ್ಟ್ರಿ ಇದು? ನಾವೇನ್ ಹೇಳಿದ್ದೇವೆ ನಿಮ್ಗೆ ರಿಪೋರ್ಟ್ ಇದು ತಯಾರು ಮಾಡಂತೇಳಿ? ಯಾರು ಹೇಳಿದ್ದೇವೆ? ಮುಸಲ್ಮಾನರು ಹೇಳಿದ್ರ? ನೀವು ರಿಪೋರ್ಟ್ ತಯಾರು ಮಾಡಿ ಮುಸಲ್ಮಾನರು ಅವಮಾನ ಮಾಡಿದ್ರಿ.
ಅವಮಾನ ಮಾಡೋದ್ರ ಮುಖಾಂತರ ಆ ರಿಪೋರ್ಟ್ ಅನ್ನು ನೀವು ಜಾರಿ ಮಾಡಬೇಕಾಗಿತ್ತು. ನಿಜವಾಗ್ಲೂ ಕೂಡ ನಿಮ್ಗೇನಾದ್ರೂ ಮಾನವೀಯತೆ ಇತ್ತು, ನಾಚಿಕೆ ಮಾನ ಮರ್ಯಾದೆ ಇತ್ತಪ್ಪ ಅಂತಂದ್ರೆ ನೀವು ಸಂಚಾರ ಕಮಿಟಿ ಮತ್ತು ರಂಗನಾಥ್ ಮಿಶ್ರಾ ಆಯೋಗನ ನೀವು ಜಾರಿ ಮಾಡಬೇಕಾಗಿತ್ತು. ಆದ್ರೆ ಜಾರಿ ಮಾಡುವಂತ ಕೆಲಸ ನೀವು ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲಪ್ಪ ಅಂತಂದ್ರೆ ಇಲ್ಲಿರುವಂತ ಮುಸಲ್ಮಾನರು ಕೇವಲ ವೋಟ್ ಬ್ಯಾಂಕ್ ಅಷ್ಟೇ ಆಗ್ಬೇಕು, ಇವ್ರಿಗೆ ಯಾವ್ದು ಕೂಡ ಮೂಲಭೂತ ಸೌಕರ್ಯಗಳನ್ನು ಸಿಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಮಾಡಿದಿರಲ್ಲ. ಇದನ್ನೆಲ್ಲಾನು ಗಮನಿಸ್ತಾ ಇದ್ದಾರೆ ಈ ರಾಜ್ಯದ ಮುಸಲ್ಮಾನರಲ್ಲ, ಈ ದೇಶದ ಮುಸಲ್ಮಾನರು ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾರೆ. ಆದ್ರೆ ಇವತ್ತು ನಾನು ಕೂಡ ನನ್ನಲ್ಲಿರುವಂತ ನಮ್ಮ ನಾಯಕರಿಗಳು ಕೂಡ ನಾವು ಪ್ರಶ್ನೆ ಹಾಕ್ಬೇಕಾಗತ್ತೆ. ಇವತ್ತು ಮುಸಲ್ಮಾನರು ಅಂತೇಳಿ, ನಾನು ಮುಸ್ಲಿಂ ಲೀಡರ್ ಅಂತೇಳಿ, ಇವತ್ತು ನಾನು ಒಂದು ಪಕ್ಷದಲ್ಲಿ ಇದ್ದೀನಿ ಅಂತೇಳಿ, ಇವತ್ತು ನಾನು ಒಂದು ಪಕ್ಷ ನನಗೆ ಅಧಿಕಾರ ಕೊಟ್ಟದ ಅಂತೇಳಿ ಗುಲಾಮ್ಗಿರಿ ಮಾಡೋದನ್ನು ಬಿಟ್ಟು ಸ್ವಾಭಿಮಾನದಿಂದ ಸಮಾಜದ ಪರವಾಗಿ ಧ್ವನಿ ಎತ್ತಿದ್ರ ಸರಿ. ಇಲ್ಲಪ್ಪ ಅಂತಂದ್ರೆ ಇದೇ ವಿದ್ಯಾರ್ಥಿಗಳು ನಿಮ್ಮನ್ನು ತಕ್ಕ ಪಾಠ ಕಲಿಸ್ತಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದ. ಯಾಕಂದ್ರೆ ಏನ್ ಮಾಡ್ತಾ ಇದೀರಿ, ಕತ್ತಿ ಕಾಯ್ಲಕತ್ತೀರನ ನೀವು. MLA ಜೊತೆ ಇದೀರಿ, MP ಗಳ ಜೊತೆ ಇದೀರಿ, ಮಿನಿಸ್ಟ್ರಿಗಳ ಜೊತೆ ಇದೀರಿ, CM ಗಳ ಜೊತೆ ಇದೀರಿ, ಫೋಟೋ ತಕ್ಕೋತೀರಿ, ವಾಟ್ಸಪ್ನಾಗ ಹಾಕ್ತಿರಿ, ಫೋಟೋ ತಕ್ಕೋತೀರಿ, ಫೇಸ್ಬುಕ್ ನಾಗ ಹಾಕ್ತಿರಿ, ನಾ ಅವ್ರ ಜೋಡಿ ಇದೀನಿ ಅಂತೇಳಿ, ಇವ್ರ ಜೋಡಿ ಇದೀನಿ ಅಂತೇಳಿ ಸೋಷಿಯಲ್ ಮೀಡಿಯಾದಾಗ ಫೋಜ್ ಕೊಡುವಂತ ನಾಯಕರಿಗೆ ನಾ ಏನ್ ಹೇಳ್ತೀನಿ, ಅದ್ನಲ್ಲಿ ಸ್ಪೆಷಲ್ ಮುಸಲ್ಮಾನ್ ಲೀಡರ್ಗಳಿಗೆ ಹೇಳ್ತಾ ಇದ್ದೀನಿ. ಇವತ್ತು ಇಂಥದೊಂದು ದೊಡ್ಡ ಅನ್ಯಾಯ ಆಗಿದೆ ರಾಜ್ಯದಲ್ಲಿ. ಏನ್ ಮಾಡ್ತಿದ್ದೀರಪ್ಪ, ಏನ್ ಮಾಡಕತ್ತೀರಿ? ರಾಜ್ಯವ್ಯಾಪಿ ಇವತ್ತು ಇದೇ ಮುಸಲ್ಮಾನರಿಗಾಗಿದೆ. ಬೇರೆ ಏನಾಗಿ ಆಗಿತ್ತಪ್ಪ ಅಂತಂದ್ರೆ ಇವತ್ತು ರಾಜ್ಯ ಹೊತ್ತಿ ಉರಿಯುವಂತ ಒಂದು ದೊಡ್ಡ ಒಂದು ಸಮಸ್ಯೆ ಈಡಾಗ್ಯದ. ಅಂತ ಸಮಸ್ಯೆನ ಇಟ್ಕೊಂಡು ಇವತ್ತು ನಾವು ಸುಮ್ನೆ ಕೂತಿದಪ್ಪ ಅಂತಂದ್ರೆ ನಮ್ಮಷ್ಟು ಮೂರ್ಖರು ಯಾರು ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಇದು ಒಂದೇ ಅಲ್ಲ, 2014ರಿಂದ ಟಿಪ್ಪು ಕ್ರಾಂತಿ ಸೇನೆ ವಿದ್ಯಾರ್ಥಿ ಘಟಕ 2014ರಿಂದ ಉರ್ದು ಸಲುವಾಗಿ ಸತತವಾಗಿ ಹೋರಾಟ ಮಾಡಿದೆ, ವಿಧಾನಸೌಧ ಮುತ್ತಿಗೆ ಹಾಕಿದೆ, ಟೌನ್ ಹಾಲ್ ಮುಂದೆ ಹೋರಾಟ ಮಾಡಿದೆ, ಜೈಲ್ ಕೂಡ ಅನುಭವಿಸಿದೀವಿ. ಜೈಲಿಗೆ ಕೂಡ ಹೋಗಿ ಬರುವಂತ ಕೆಲಸ ಇದೇ ಟಿಪ್ಪು ಕ್ರಾಂತಿ ಸೇನೆಯ ನಾವು ನಾಯಕರುಗಳು ಮಾಡಿದೀವಿ. ಕಾರಣ ಯಾಕಪ್ಪ ಅಂತಂದ್ರೆ ಉರ್ದು ಅನ್ನು ಈ ಕರ್ನಾಟಕ ರಾಜ್ಯದಲ್ಲಿ ಉಳಿಸ್ಬೇಕಂತೇಳಿ, ಉರ್ದು ಉಳಿಸ್ಬೇಕಂತೇಳಿ. ಬೇರೆ ರಾಜ್ಯಗಳಲ್ಲಿ ಪದವಿ ಪೂರ್ವ ಶಿಕ್ಷಣ ಉರ್ದು ಮಾಧ್ಯಮದಲ್ಲಿ ಸಿಗತ್ತೆ, ಆದ್ರೆ ಕರ್ನಾಟಕದಲ್ಲಿ ಯಾಕೆ ಸಿಗಂಗಿಲ್ಲ? ಕರ್ನಾಟಕದ ಎಜುಕೇಶನ್ ಸಿಸ್ಟಮ್ ಈ ಭಾರತ ದೇಶದ ಸಂವಿಧಾನ ಬಿಟ್ಟಿದೆಯಾ? ಸಂವಿಧಾನದ ಅಡಿಯಲ್ಲಿ ಇವತ್ತು ಕರ್ನಾಟಕದಲ್ಲಿನೂ ಕೂಡ ಇವತ್ತು ಶಿಕ್ಷಣದ ಇಲಾಖೆ ಇವತ್ತು ಕಾರ್ಯನಿರ್ವಹಿಸ್ತಿರ್ಬೇಕಲ್ಲ. ಇಷ್ಟಿದ್ರು ಕೂಡ ಇವತ್ತು ನಮ್ಮ ಮಕ್ಕಳು SSLC ವರೆಗೆ, ಯಾಕಪ್ಪ ಅಂತಂದ್ರೆ ನಮಗೆ ನಮ್ಮ ಮಾತೃಭಾಷೆ ಉರ್ದು ಆಗಿರುವುದರಿಂದ ನಮಗೆ ಉರ್ದುದಲ್ಲಿ ನಾವು ಶಿಕ್ಷಣ SSLC ವರೆಗೆ ಮಾತ್ರ ಪಡ್ಕೋತೀವಿ. ಮುಂದೆ SSLC ಆದ ನಂತರ ಮಾಧ್ಯಮವನ್ನು ಚೇಂಜ್ ಮಾಡ್ಬೇಕಾಗತ್ತೆ, ಅಲ್ಲಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ತಗೋಬೇಕಾಗತ್ತೆ. ವಿದ್ಯಾರ್ಥಿಗಳು, ನಮ್ಮ ಮುಸ್ಲಿಂ ವಿದ್ಯಾರ್ಥಿಗಳು ಏನಾಗ್ತದಪ್ಪ ಅಂತಂದ್ರೆ ಭಾಷಾ ಮಾಧ್ಯಮ ಗೊಂದಲದಿಂದ ಇವರು ಉತ್ತೀರ್ಣ ಆಗಿದೆ ಅಂದ್ರೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಲ್ಲಿ ಪಾಸ್ ಆಗದೆ ಮಿನಿಮಮ್ 70ರಿಂದ 80% ಮಕ್ಕಳು ಮನೆಗೆ ಬರ್ಬೇಕಾಗತ್ತೆ. ಬಂದ್ ಏನ್ ಮಾಡ್ಬೇಕ್ರಿ, ಮತ್ತೆ ಫುಟ್ಪಾತ್ ಮೇಲೆ ಬಾಜಿಪಾಲ ಮಾರ್ಬೇಕು, ಫ್ರೂಟ್ ಮಾರ್ಬೇಕು, ಗ್ಯಾರೇಜ್ ಕೆಲಸ ಮಾಡ್ಬೇಕು, ಗುಜರಿ ಕೆಲಸ ಮಾಡ್ಬೇಕು, ಮತ್ತೆ ಗಾರೆ ಕೆಲ್ಸಕ್ಕೆ ಹೋಗ್ಬೇಕು, ಕೂಲಿ ಕೆಲಸನೇ ಮಾಡ್ಲಿಕ್ಕೆ ನಮಗೆ ಈ ರೀತಿ ಒಂದು ಅನ್ಯಾಯ ಆಗ್ತಾ ಇದೆಯಲ್ಲ. ಇಷ್ಟೆಲ್ಲ ನಾವು ಸರ್ಕಾರದ ಗಮನ ಸೆಳೆದ್ರು ಕೂಡ ಇವತ್ತು ಸರ್ಕಾರ ಈ ನಮ್ಮ ಉರ್ದು ಭಾಷೆದ ಬಗ್ಗೆ ಆಗಿರ್ಬೋದು, ಉರ್ದು ಶಿಕ್ಷಣದ ಬಗ್ಗೆ ಆಗಿರ್ಬೋದು ಯಾವುದೇ ನಿಲುವು ತಗೋತಾ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇದು ಅವ್ರಿಗೆ ಗೊತ್ತಾಗ್ಯದ, ಇವರು ಅಸಂಘಟಿತರದಾರ, ಸಂಘಟನೆ ಇಲ್ಲ ಇವ್ರ ಹತ್ರ. ಇವರೆಲ್ಲ ಏನ್ ಮಾಡ್ತಾರಂದ್ರೆ ಅನ್ಯಾಯ ಆದ್ರೂ ಕೂಡ ಸಹಿಸ್ಕೊಂಡು ಸುಮ್ ಕುಂದಿರ್ತಾರ ಅನ್ನೋದು ಒಂದೇ ಒಂದು ಕಲ್ಪನೆ ಇಟ್ಕೊಂಡು ಇವತ್ತು ಸರ್ಕಾರಗಳು ಈ ರೀತಿ ಮಾಡ್ತಾ ಇದೆಯಲ್ಲ. ನಾನು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಇವತ್ತು ವಿದ್ಯಾರ್ಥಿಗಳು ಇವತ್ತು ಜಾಗೃತರಾಗಿದ್ದಾರೆ. ಇವತ್ತು ನನ್ನಂತ ಏನು ಶಿಕ್ಷಿತ ವರ್ಗ ಇವತ್ತು ಜಾಗೃತ ಆಗಿದೆ. ಇವತ್ತು ಒಂದೊಂದು ವಿದ್ಯಾರ್ಥಿಗಳು ಒಬ್ಬೊಬ್ರು ಶಿಕ್ಷಿತರು ಕೂಡ ಇವತ್ತು ಇವರು ಬೆಂಕಿ ಜ್ವಾಲೆಯಾಗಿ ನಿಮ್ಮನ್ನು ಕಾಡುವಂತ ಕೆಲಸ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇದು ಬಿಜಾಪುರದಿಂದ ಅಷ್ಟೇ ಅಲ್ಲ, ನಮಗೆ ಏನಾದ್ರೂ ನ್ಯಾಯ ಸಿಗದೆ ಇದ್ರೆ ಇವತ್ತು ಏನಿದು ಆದೇಶವನ್ನು ನೀವು ಹಿಂಪಡಿದೇ ಇದ್ರೆ ಇವತ್ತು ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿ ವಿಧಾನಸಭಾ ಮುತ್ತಿಗೆ ಹಾಕ್ಲಿಕ್ಕೆ ಕೂಡ ನಾವು ಹಿಂದೇಟ್ ಹಾಕಂಗಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಾವು ಮಾತನಾಡಿ ನಾವು ಹೋರಾಟಗಾರರು, ನಮಗೆ ಹೋರಾಟ ಗೊತ್ತು, ಬರ್ಲ್ರಿ ಅವರು ನಿಂದ್ರಿ, ಗೊತ್ತು, ನಮ್ ಕೇಳ್ಬೇಕಲ್ಲ ಅಳಲು, ಕರೀರಿ ಜಿಲ್ಲಾಧಿಕಾರಿಗಳು ಬರ್ಲಿ, ಅವರು ನಮ್ದು ಅಳಲು ಕೇಳಿ, ನಮ್ಮ ಮಕ್ಕಳ ಅಳಲು ಕೇಳಲಿ. ಈಗ ನಾವು ಕೂಡ ಏಕಪ್ಪ ಅಂತಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಾದ ಮುಸ್ಲಿಮರಿಗೆ ಆಗುವ ಅನ್ಯಾಯ, ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಆಗುವ ಅನ್ಯಾಯವನ್ನು ನಾವು ಯಾವತ್ತೂ ಕೂಡ ಸಹಿಸ್ಲಕ್ ಸಾಧ್ಯ ಇಲ್ಲ. ಇವತ್ತೇ ನಮ್ಮ ಜೀವ ಇಲ್ಲೇ ಹೋದ್ರೂ ಕೂಡ
ನಾವು ನ್ಯಾಯ ಸಿಗುವವರೆಗೂ ಕೂಡ ವಿದ್ಯಾರ್ಥಿಗಳ ಜೊತೆ ಇರ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂದ್ರೆ 25 ವರ್ಷಗಳ ಕಾಲ ಈ ಸಮುದಾಯದ ಪರವಾಗಿ ಹೋರಾಟ ಮಾಡಿದಂತವ್ರು ನಾವು ಯಾವುದನ್ನು ಕೂಡ ಮಳೆನೂ ಲೆಕ್ಸಂಗಿಲ್ಲ, ನಾವು ಬಿಸಿಲನ್ನು ಲೆಕ್ಸಂಗಿಲ್ಲ, ನಾವು ಯಾವುದು ನಮ್ ಜೀವದ ಹಂಗ ಕೂಡ ನಾವು ಇಡಂಗಿಲ್ಲ. ಆದ್ರೆ ನಮಗೆ ನ್ಯಾಯ ಸಿಗ್ಬೇಕು. ನ್ಯಾಯ ಸಿಗುವವರೆಗೂ ಕೂಡ ನಾವು ಇಲ್ಲಿ ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಇದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ದಯವಿಟ್ಟು ಈ ಆದೇಶನ, ಯಾಕಂದ್ರೆ ಆದೇಶ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನೀವೇನು ಆದೇಶ ಹೊರಡಿಸಿದಿರಿ ಅದೇ ಆದೇಶದಲ್ಲಿದೆ. ಆದೇಶವನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇದೆ ಕಾಲಕ್ಕೆ ತಕ್ಕಂತೆ ಅಂತೇಳಿ ನೀವೆಲ್ಲ ನೋಟಿಫಿಕೇಶನ್ ಓದಿರ್ಬಹುದು, ಅದ್ರಲ್ಲಿ ಇದೆ. ಅದ್ರ ಕಾಲಕ್ಕೆ ತಕ್ಕಂತೆ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇದ್ರೆ ನೀವು ಇದನ್ನು ಕೂಡ ತಿದ್ದುಪಡಿ ಮಾಡ್ರಿ ಮಹಾನುಭಾವ್ರೆ. ನಮಗೂ ಕೂಡ ನ್ಯಾಯ ಕೊಡ್ರಿ. ನಮ್ಮ ವಿದ್ಯಾರ್ಥಿಗಳು ಪಾಪ ಕಲ್ತು ಕಣ್ಣೀರ್ ಇಡ್ತಾ ಇದಾರೆ. ಅವ್ರಿಗೂ ಕೂಡ ಉದ್ಯೋಗ ಕೊಡ್ರಿ. ನಾವೇನ್ ಕೇಳ್ತಾ ಇಲ್ಲ. ವಿಧಾನಸೌಧದಲ್ಲಿ 3ನೇ ಮಾಡಿಯಲ್ಲಿ ಕುರ್ಚಿ ಕೇಳ್ತಾ ಇಲ್ಲ, CM ಕುರ್ಚಿ ಕೇಳ್ತಾ ಇಲ್ಲ, PM ಕುರ್ಚಿ ಕೇಳ್ತಾ ಇಲ್ಲ, ನಾವು ಮಿನಿಸ್ಟರ್ ಕೇಳ್ತಾ ಇಲ್ಲ, ನಿಗಮ ಕೇಳ್ತಾ ಇಲ್ಲ, ಯಾವುದೇ ಟಿಕೆಟ್ ಕೇಳ್ತಾ ಇಲ್ಲ ಸ್ವಾಮಿ. ನಮಗೆ ಬೇಕಾಗಿರುವುದು ನಿರುದ್ಯೋಗದಿಂದ ಉದ್ಯೋಗಸ್ಥರನ್ನಾಗಿ ಮಾಡಿ ನಮ್ಮ ಹೊಟ್ಟೆ ತುಂಬಲಿಕ್ಕೆ ಗಂಜಿ ವ್ಯವಸ್ಥೆ ಮಾಡಿ ಅಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಅದಕ್ಕೆ ಸರ್ಕಾರ ಈ ವ್ಯವಸ್ಥೆಯನ್ನು ಸರಿಪಡಿಸಿ ನಮಗೆ ಮರು ಆದೇಶವನ್ನು ಹೊರಡಿಸಿ ಉರ್ದು ಮಾಧ್ಯಮದವರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಅದ್ರ ಜೊತೆ CET ಪರೀಕ್ಷೆಯಲ್ಲಿ ಉರ್ದು ಮಾಧ್ಯಮದವರಿಗೂ ಕೂಡ ಏನು ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. अस्सलाम वालेकुम। मैं एक उम्मीदवार हूं। जैसा कि आप तमाम को पता हो चुका है कि कर्नाटक में 2 दिन पहले 15,000 टीचर्स का रिक्रूटमेंट हो गया है। लेकिन ये बड़े अफसोस की बात है। ये थोड़े स्टूडेंट्स को खुशी है, लेकिन ये हम स्टूडेंट्स के लिए अफसोस की बात है कि इस 15,000 नोटिफिकेशन में उर्दू मीडियम के जो भी तलबात हैं जिन्होंने अपनी तालीम मुकम्मिल की है उन्हें एक भी पोस्ट नहीं दिया गया है। उर्दू लैंग्वेज का भी नहीं है और उसके साथ उर्दू स्कूल में जो भी पोस्ट वैकेंसी हैं उनका भी कोई दिया गया नहीं। वो डायरेक्ट मेंशन किया है कन्नड़ माध्यम, आंग्ला माध्यम, ये मेंशन किया गया। तो हमें इतने साल से घर में बैठकर पढ़ाई करें, सब कुछ कर रहे थे, किस दिन के लिए, इस दिन के लिए इंतजार के लिए कि हमें नोटिफिकेशन होगा कि हमरा को भी गवर्नमेंट एक जॉब मिलेगी। लेकिन वो नोटिफिकेशन देकर हमें बहुत अफसोस हुआ। अफसोस की बात है, कांग्रेस सरकार से हमें थोड़ी उम्मीदें थी, वो उम्मीदों पर इन्होंने पूरा हमारे पानी फेर दिया है। कांग्रेस सरकार को लाने में जो वोटिंग है बहुत सारे हमारा हिस्सा है, इसके अंदर बहुत सारी वोटिंग परसेंटेज हमने इनको जिताया है। क्या इस दिन के लिए हमने इनको जिताया था कि हमारे साथ इतनी बड़ी नाइंसाफी करें? ये हम सब स्टूडेंट्स की डिमांड है कि जो भी नोटिफिकेशन में जल्द से जल्द चेंजेस लाएं, स्टे ऑर्डर करें। हम यहीं पर रुकने वाले नहीं हैं। आज जिला लेवल पर करेंगे, कल हम स्टेट लेवल पर जाएंगे, रियासती सतह पर जाकर। नहीं है, उर्दू टीचर्स के लिए पोस्ट है अवेलेबल हर स्कूल में। उर्दू लैंग्वेज के लिए भी पोस्ट अवेलेबल है, साइंस के लिए भी हैं, SS के लिए भी हैं, सोशल साइंस समाजी साइंस के लिए भी हैं, कन्नड़ के लिए हैं, इंग्लिश के लिए हैं। सिर्फ मैथ्स के लिए वो भी HSTR में नहीं है। 1 to 4 प्राइमरी लेवल जो PSTR है वहाँ भी उर्दू स्कूलों में बहुत से वैकेंसी हैं। GPSTR 6 to 8 वहाँ पर भी बहुत स्कूलों में उर्दू है, इंग्लिश है, कन्नड़ है, मैथ्स है, साइंस है। और HSTR में तो बहुत ज्यादा है। एक स्कूल में HSTR में 4 वैकेंसी है। 4 गेस्ट टीचर एक स्कूल में चल रहे हैं। और ये इतने सारे वैकेंसी होने के बावजूद भी वो हम को इतना नजरअंदाज कर दिए गए हमको। इतिहास में पहली बार हो रहा है कि नोटिफिकेशन में पहली बार उर्दू वालों को पूरी तरह से हाँ सर पहली बार हुआ है। इससे पहले कभी नहीं हुआ था। तो आने वाले दिनों में आपकी मांगे पूरी नहीं होंगे तो क्या रास्ते अपनाने वाले? हमें तो सर पहला रास्ता यही है कि हमारे रियासती सतह पर जाकर हम चीफ मिनिस्टर से बात करें। पूरे कर्नाटक के उम्मीदवार जो भी उम्मीदवार हैं वो वहाँ पर जमा होंगे इंशाल्लाह। और वहाँ पर हमें हमारी बात जो CM है हमारे DK शिव कुमार, उनके सामने हमारी बात हम रखेंगे। और जो भी बीजापुर में जितने स्टूडेंट्स हैं उतने ही प्रदर्शन कर रहे हैं कि स्टेट लेवल पे इसका प्रदर्शन करने का आपको कोई प्लान है आगे? यही तो सर मैं बोल रही हूँ कि 17 तारीख को इंशाल्लाह फ्रीडम पार्क में हम सब जगह जमा होने की बात की गई है। जाकिर सर हैं हमारे लीडिंग और उम्मती ग्रुप है बेंगलुरु से। इसके अलावा बहुत सारे हमने अलग अलग कमेटीज हैं जो उर्दू के, उन तमाम को हमने इत्तला दी है कि वो हमारा साथ दें। और हमने UT कादर सर से भी कल बात करने की कोशिश की, लेकिन उनका शेड्यूल बिजी होने की वजह से आज सुबह में बात हो रही थी। वहाँ पर जो हमारी टीम है वो UT कादर सर से बात करने की कोशिश कर रहे हैं। और अफसोस की बात यह है कि जो हमारे MLC मुस्लिम लीडर्स हैं, MLC हैं सलीम अहमद साहब और रिजवान अरशद साहब और बल्किस मैम जो MLC हैं, इन तमाम को हमने हमारी बात पहले बता चुके हैं। मैं मेरे हाथों से 24 जुलाई को जाकर उन्हें एक मेमोरेंडम देकर आई थी कि ये नोटिफिकेशन में मेंशन नहीं किया गया है।
तो वो हमें बोले थे कि क्या जो नेक्स्ट नोटिफिकेशन होने जाएगा उसके अंदर आपकी जो भी डिमांड्स हैं वो पूरे कर दिए जाएंगे। अब ये इस तरह के गैर जिम्मेदार जो नोटिफिकेशन या इस तरह से परफॉर्म हुआ, इसके लिए आप किसको जिम्मेदार मानते हैं? हम तो सर एजुकेशन डिपार्टमेंट को ही मानेंगे ना सर, और इसमें कहीं ना कहीं हाथ थोड़ा हमारे मुस्लिम कम्युनिटी का भी है, बिकॉज जो बहुत सारे थोड़े ऐसे मुस्लिम टीचर्स हैं जो गवर्नमेंट स्कूल में काम करते हैं, लेकिन अपने बच्चों को क्या करते हैं इंग्लिश मीडियम स्कूल में भेज देते हैं। वो खुद एक गवर्नमेंट टीचर हैं, गवर्नमेंट स्कूल में वर्क करते हैं, लेकिन अपने बच्चों को इंग्लिश मीडियम डाल देते हैं। अभी कल ही की बात है, हमारी जब बात हुई तो रश्मि मैम से उन्होंने बोले कि आपके स्कूल में बच्चे कहाँ हैं, लेकिन है हमारे स्कूल में बच्चे, बिकॉज हर साल जो भी SSLC का एग्जामिनेशन होता है उस एग्जाम में हजारों की तादाद में उर्दू मीडियम से बच्चे होते हैं। वो नहीं बोल सकते कि तुम्हारे उर्दू मीडियम स्कूल में बच्चे नहीं है, ये सवाल ही नहीं है, बच्चे नहीं है स्कूल में बच्चे। ये उनका क्या प्लान है, उनका प्लान है कि उर्दू लैंग्वेज को निकाल दिया जाए। वो क्यों बोल रहे हैं, क्यों कहाँ इस्तेमाल की जाती है लैंग्वेज, ऐसा बोल रहे हैं, लेकिन हमारी जबान पूरे दुनिया में इस्तेमाल की जाती है। लाखों की तादाद में लोग इसे बोलते हैं, कर्नाटक में ही लाखों की तादाद में लोग इस जबान को बोलते हैं, और ये हमारी मादरी जबान है, हम इसको ऐसे ही नहीं छोड़ देंगे। तो इस नोटिफिकेशन के बारे में जो 15,000 सीट में आपको उर्दू के लिए जगह दी है, ये पहले से आपको थोड़ा अंदेशा था या नोटिफिकेशन आने के बाद में आपको? पहले से ही अंदेशा था सर, हमें जो पहला जो नोटिफिकेशन आया था जुलाई 18 या 20 तारीख को, जो पहला एक रूल भेजे थे वो रूल को हम ना को टाइम भी देते कि अगर इस में आपको कोई भी ऑब्जेक्शन है तो आप ऑब्जेक्शन फाइल कर सकते हैं। उसकी तारीख 29 जुलाई तक थी, तो हम पूरे मिलकर ऑब्जेक्शन फाइल किए थे। उस दिन सर 24 जुलाई को हम कर्नाटक के अलग अलग जिले से बेंगलुरु कर पहुंचे थे। बेंगलुरु कर पहुंचकर हमने बताया था कि HSTR में उर्दू पोस्ट नहीं है, दूसरे पोस्ट थे, लेकिन उर्दू पोस्ट को नहीं दिया गया है HSTR GPSTR में। तो वो हमें बोले थे कि नेक्स्ट जो भी नोटिफिकेशन होता, फाइनल नोटिफिकेशन, उसके अंदर हमें दिया जाएगा आपको मौका, ये हमें बोलकर भेजे थे। और जो भी और ये क्या करे थे पता है आपको, 3 पेपर होते हैं हमारे, HSTR होंगे, GPSTR के 3 पेपर्स रहते हैं, जिसमें पेपर 3rd में हमें 100 मार्क्स उर्दू लिखने का रहता है। तो वो जो पेपर में क्या करे थे, वो उर्दू निकाल कर हमें 50 मार्क्स कन्नड़ और 50 मार्क्स इंग्लिश में लिखना बोले थे। लेकिन हालांकि हम इंग्लिश और कन्नड़ पेपर फर्स्ट में लिख के रहते हैं, वो उर्दू निकाल कर पूरा कन्नड़ और इंग्लिश में कर देते। तो ये भी मुद्दा लेकर हम उनके पास गए थे, तो वो सब हमारे बोलकर वो अभी तो क्या करें, वो पेपर 3rd ही निकाल दिए हैं। जो लैंग्वेज का पेपर था वो पूरा टोटल निकाल के MCQ कर दिए हैं। पेपर 1 और पेपर 2 दोनों भी क्या है MCQ बेस पर रख दिए गए हैं। जो सरकार जो है उर्दू स्कूल और उर्दू स्कूल के टीचर्स को लेकर जो बर्ताव कर रही है, इसको लेकर आने वाले दिनों में कहीं ना कहीं उर्दू स्कूलों की जो हालत देखी जा रही है, उसकी भी हालत बहुत गंभीर है, उसको लेकर आप क्या बोलेंगे? यही तो, इस हालत को बचाने के लिए, इस गंभीर हालत को अच्छा करना हमारे हाथों में है। ये गंभीर हालत की जिम्मेदार कहीं ना कहीं हम भी हैं, हमारा भी इसमें कोई ना कोई हाथ है। तो इस गंभीर हालत को अच्छा बनाने के लिए हमें सबको एकजुट होना चाहिए। हम स्टूडेंट का ही मसला नहीं है, सिर्फ उम्मीदवारों का, पूरी कम्युनिटी का मसला, इसको समझें और सभी हमारा साथ दें। बीबी आसिया दौलत कुटु। ಕಾನೂನಂತೆ ಕಾನೂನು ಸರ್ಕಾರಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಂ ವಿರೋಧ ಸರ್ಕಾರಕ್ಕೆ ಮುಸ್ಲಿಂ ವಿರೋಧ ಸರ್ಕಾರಕ್ಕೆ ಉರ್ದು ಶಾಲಿ ವಿರೋಧಿ ಕಾಂಗ್ರೆಸ್ 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 ಸರ್ಕಾರಕ್ಕೆ ಉರ್ದು ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಉರ್ದು ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ಬೇಕೇ ಬೇಕು ಬೇಕೇ ಬೇಕು ಉರ್ದು ಮಾಧ್ಯಮ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡಿದ ರಾಜ್ಯ ಸರ್ಕಾರಕ್ಕೆ ಜಯ ನಮ್ಮದೆಂದು ಈ ನಾವು ನೇರಿಷ್ಟ ಈ ಪ್ರಶ್ನೆ ಕೇಳುವುದು ನಮ್ಮ ರಾಜ್ಯ ಸರ್ಕಾರಕ್ಕೆ. ನಮ್ಮ ರಾಜ್ಯ ಸರ್ಕಾರ ಮೈನಾರಿಟಿ ಪರವಾಗಿ ಇದೆ ಅಂತ ಹೇಳ್ತಾ ಇದೆ. ಏನ್ ಮಾಡ್ತಾ ಇದೆ ಮೈನಾರಿಟಿ ಪರವಾಗಿ? ನಮ್ಮ ಲೀಡರ್ಸ್ಗಳು ಮತ್ತೆ ಇನ್ನೊಂದು ನಾನು ವ್ಯಕ್ತಿಗಾಗಿ ಟೀಕೆ ಯಾರಿಗೆ ಮಾಡ್ತೀನಿ, ನಮ್ಮ ಮುಸ್ಲಿಂ ಕಾಂಗ್ರೆಸ್ ಒಳಗೆ ಲೀಡರ್ಗಳು ಇರುವಂತವ್ರಿಗೆ, ಯಾಕಪ್ಪ ಕಾಂಗ್ರೆಸ್ ದಾಗ ಬರ್ತಿದ್ರು ನೀವು ಓಟ್ ಹಾಕ್ರಿ. ಈಗ ನಮ್ಮ ವಿದ್ಯಾರ್ಥಿಗಳು ಬೀದಿಗಿಳಿದಾರೆ. ನಮ್ಮ ವಿದ್ಯಾರ್ಥಿಗಳು ಉದ್ಯೋಗ ಇದು ನೋಟಿಫೈ 15,000 ಪೋಸ್ಟ್ ಗಳಲ್ಲಿ ಒಂದು ಉರ್ದು ಮೀಡಿಯಂ, ಒಂದು ಟೀಚರ್ಸ್ ಇಲ್ಲ. ಇವರು ಮೂಲ ಉದ್ದೇಶ ಏನಾಗಿದೆ, ಉರ್ದು ಮಾಧ್ಯಮವನ್ನು ಮುಚ್ಚಬೇಕು. ಈ ಮುಸಲ್ಮಾನರು ಎಜುಕೇಶನ್ ಇದು ಏನು ಶಿಕ್ಷಣವಂತರ ಆಗಬಾರ್ದು. ಆ ಉದ್ದೇಶಕ್ಕಾಗಿ
ಈ ನೀತಿಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. बहुत दूर नहीं है कि उर्दू टोटली कर्नाटक की सरजमीन से खात्मे का सिलसिला शुरू हो चुका है. ये कोई कौम करने की जरूरत नहीं है. ये हम और आप जो कि रहबरी करते हैं, कांग्रेस गवर्नमेंट बीजेपी कर रहे हैं, कांग्रेस कर रहे हैं, वो बात अलग है. यहाँ पे टोटली जिसके ऊपर हम यकीन करते हैं वही कौम ये उर्दू मीडियम के लोगों के साथ बहुत ही नाइंसाफी यहाँ पर इन्होंने क्या है इंसाफी बरता है. टोटल यहाँ पर 15,000 पोस्टों में चुल्लू भर पानी में डूबकर मरने का मुकाम है. हमारी कौम को चाहिए कि इसके खिलाफ आवाज उठाएं. हम अगर आवाज न उठाएं, हम उर्दू रोजी रोटी कमाने का एक जरिया हम बनाए बैठे हुए हैं. असातिज़ा कराम यहाँ उर्दू की खातिर मेहनत कर रहे हैं. अगर हम आवाज अगर नहीं उठाएंगे वो वक्त दिन वो दूर नहीं है जब हम हमारे ही सामने उर्दू को तबाह बर्बाद होती हुई देखना मौका नसीब होगा. माहिरीन कहते हैं वो किसी कौम को अगर मिटाना चाहते हैं तो उसकी मादरी जबान को मिटा दो, तबाह बर्बाद हो जाएगी वो कौम. जब उसकी मादरी जबान से छीन लिया जाता है तो उस कौम को तबाह बर्बाद होने के लिए देर नहीं लगती. महात्मा गांधी जी कहते हैं जिसने अपनी मादरी जबान पर महारत हासिल करता है गोया वो तमाम जबानों पर महारत हासिल करता है. ये हमारे डीएड के टीटीआई में मैंने डीएड किया है, वहां पर ये जुमला पढ़ा हुआ देखा मैंने. तब से मैंने सोचा क्यों न मादरी जबान में हम तालीम हासिल करते हुए इस कौम को भी आगे हम बढ़ाते चलें. लेकिन आजकल के हालत मद्देनजर रखते हुए देखा जाए इस तरह से अफसोस के साथ कहना पड़ता है कि तनज़ुली पर जा रही है उर्दू जबान, फिर भी इसके लिए कोई आगे आने के लिए तैयार नहीं है. मैं उर्दू अकेडमी से भी इल्तिमास करता हूँ जिले सतह पर भी उर्दू अकेडमी होना चाहिए. यहाँ पर डीसी साहब आए, हम रिस्पेक्ट करते हैं, वेलकम करते हैं. इससे यहाँ पे ಅಧಿಕಾರಿ ಇವರ ಮುಖೇನ್ ವಿಷಯ 15,000ಗಳ ಸರ್ಕಾರಿ ಶಿಕ್ಷಕರ ನೇಮಕಾತಿಯಲ್ಲಿ ಉರ್ದು ಮಾಧ್ಯಮದ ಉದ್ಯೋಗಾಕಾಂಕ್ಷಿಗಾಗಿ ಅವರಿಗೆ ನ್ಯಾಯವನ್ನು ಸರಿಪಡಿಸುವ ಕುರಿತು ಕರ್ನಾಟಕ ಸರ್ಕಾರದ ವತಿಯಿಂದ ಪ್ರಕಟವಾಗಿರುವ ಹೊಸ ನಿಯಮಗಳು ಕುರಿತು ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಹಾಗೂ ಉದ್ಯೋಗಾಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರದಿಂದ ಅನ್ಯಾಯವಾಗಿದೆ. ಜಿಪಿಎಸ್ಟಿಆರ್, ಎಚ್ಎಸ್ಟಿಆರ್ ಮತ್ತು ಪಿಎಸ್ಟಿಆರ್ ಹುದ್ದೆಗೆ ಸಿಇಟಿ ಪರೀಕ್ಷೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಪ್ರಶ್ನೆ ಪತ್ರಿಕೆ ನೀಡುವ ನಿರ್ಧಾರ ಮಾಡಲಾಗಿದೆ. ಉರ್ದು ಭಾಷೆಯಲ್ಲಿರುವ ಪ್ರಶ್ನೆ ಪತ್ರಿಕೆಯನ್ನು ನೀಡಬೇಕಾಗಿತ್ತು. ಇಲ್ಲದೆ ಸೋಮವಾರ 15 ಶಿಕ್ಷಕರ ಹುದ್ದೆಗಳಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ಶಾಲೆಗಳಿಗೆ ಅವಕಾಶ ನೀಡಲಾಗಿದೆ. ಉರ್ದು ಮಾಧ್ಯಮದ ಶಾಲೆಗಳನ್ನು ಕಡೆಗಣಿಸಲಾಗಿದೆ. ಉರ್ದು ಮಾಧ್ಯಮದ ಶಾಲೆಗಳಲ್ಲಿ ಸಾವಿರಾರು ಶಿಕ್ಷಕರ ಹುದ್ದೆಗಳು ಖಾಲಿಯಿದ್ದವೆ. ಇವುಗಳಲ್ಲಿ ಭರ್ತಿ ಇರುವುದರಿಂದ ಉರ್ದು ಮಾಧ್ಯಮದ ಶಿಕ್ಷಣಕ್ಕೆ ದೊಡ್ಡ ಹೊಡೆತ ಬೀಳಲಿದೆ. ವಿದ್ಯಾರ್ಥಿಗಳಿಗೆ ವರ್ಷಗಳಿಂದ ಉರ್ದು ಮಾಧ್ಯಮದಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಉರ್ದು ಭಾಷೆಯಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ನೀಡುವುದು ನಮ್ಮ ಧರ್ಮ, ಅಲ್ಪಸಂಖ್ಯಾತರ ಮುಸ್ಲಿಂ ಸಮುದಾಯಕ್ಕೆ ಮಾಡಿದ ನ್ಯಾಯ. ನೀಟ್ ಪರೀಕ್ಷೆಯಲ್ಲಿ ಉರ್ದು ಭಾಷೆಗೆ ಅವಕಾಶವಿರುವಾಗ ಸಿಇಟಿ ಪರೀಕ್ಷೆಯಲ್ಲಿ ಏಕೆ ಅವಕಾಶ ನೀಡಬಾರದು? ಸರ್ಕಾರ ಕೂಡಲೇ ನಿಯಮಗಳನ್ನು ಮರುಪರಿಶೀಲಿಸಿ ಜಿಪಿಎಸ್ಟಿಆರ್, ಎಚ್ಎಸ್ಟಿಆರ್ ಮತ್ತು ಪಿಎಸ್ಟಿಆರ್ ಸಿಇಟಿ ಪರೀಕ್ಷೆಗಳಲ್ಲಿ ಉರ್ದು ಪ್ರಶ್ನೆ ಪತ್ರಿಕೆಗೆ ನೀಡಬೇಕು. 15,000 ಶಿಕ್ಷಕರ ಹುದ್ದೆಯಲ್ಲಿ ಉರ್ದು ಮಾಧ್ಯಮಕ್ಕೂ ಸಮಾನ ಅವಕಾಶ ನೀಡಬೇಕು ಹಾಗೂ ಉರ್ದು ಮಾಧ್ಯಮ ಶಾಲೆಗಳಲ್ಲಿರುವ ಖಾಲಿ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಟಿಪ್ಪು ಕ್ರಾಂತಿ ಸೇನೆಯ ಸಂಘಟನಾ ಟಿಕೆಎಸ್ ಸರ್ಕಾರಕ್ಕೆ ಆಗ್ರಹಿಸುತ್ತಿದೆ. 15,000 ಶಿಕ್ಷಕರ ನೇಮಕಾತಿ ಆದೇಶವನ್ನು ತಿದ್ದುಪಡಿ ಮಾಡು, ಉರ್ದು ಮಾಧ್ಯಮಕ್ಕೆ ಅವಕಾಶ ಮಾಡಬೇಕು. ಇಲ್ಲದಿದ್ದರೆ ರಾಜ್ಯ ವ್ಯಾಪಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು. ಧನ್ಯವಾದಗಳು. 15,000 ಶಿಕ್ಷಣದಲ್ಲಿ ಒಂದು ಲ್ಯಾಂಗ್ವೇಜ್ ಇಲ್ಲ. ಇಡೀ ಒಂದು ಈಗ ಉರ್ದು ಶಾಲೆಯಲ್ಲಿ ಸರ್ ಸೈನ್ಸ್ ಪೋಸ್ಟ್ ಇದೆ, SS ಪೋಸ್ಟ್ ಇದೆ, ಇಂಗ್ಲಿಷ್ ಪೋಸ್ಟ್ ಇದೆ, ಕನ್ನಡ ಪೋಸ್ಟ್ ಇದೆ. ಒಂದು ಅವರು ವೇಕೆನ್ಸಿನ ಮೆನ್ಷನ್ ಮಾಡಿಲ್ಲ. ಈ ತರದ ಎಂಥದ್ದು ಶಾಲೆಗಳು ಇದಾವೆ ಸರ್ ಇಡೀ ಕರ್ನಾಟಕದಲ್ಲಿ?